ಸಮಾಜ ಸೇನೆಯ ಕಾರ್ಯಕರ್ತರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು. ತಾಲೂಕು ಆಡಳಿತ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ದಲಿತ ಸಮಾಜ ಸೇನೆಯ ಜಿಲ್ಲಾಧ್ಯಕ್ಷ ಆನಂದ್ ಮಾತನಾಡಿ, ಬಂಗಾರಪೇಟೆ ತಾಲೂಕಿನಲ್ಲಿ ಖಾಸಗಿ ಶಾಲೆಗಳು ಸರ್ಕಾರದ ಆದೇಶಗಳನ್ನು ಧಿಕ್ಕರಿಸಿ ಮನಬಂದಂತೆ ಡೊನೇಷನ್ಗಳನ್ನು ನೀಡುತ್ತಿದ್ದು ಹಗಲು ದರೋಡೆ ಮಾಡುತ್ತಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ತಾಲೂಕು ಆಡಳಿತ ಇಂತಹ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಜಾಣಕ್ರೂರರಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಬಂಧುಗಳೇ, ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಏನು ನಾವು ಪ್ರತಿಭಟನಾ ರ್ಯಾಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಕಚೇರಿಯವರು ಬಂದಿದ್ದೀವಿ. ಮಾನ್ಯರೇ, ಕೇವಲ ಬಂಗಾರಪೇಟೆ ತಾಲೂಕಲ್ಲ, ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲೇ ಇವತ್ತಿನ ದಿನ ಹಗಲು ದರೋಡೆ ಅನ್ನೋ ಒಂದು ಹೆಸರಲ್ಲಿ ಏನ್ ನಡೀತಾ ಇದೆ ಇವತ್ತು ಡೊನೇಷನ್ ಅವಳಿ. ಎಷ್ಟೋ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಹೋರಾಟ ಮಾಡಿದ್ರು ಸರಿ, ಎಷ್ಟೇ ಸಾವಿರಾರು ಸಂಘಟನೆಗಳು ಹೋರಾಟ ಮಾಡಿದ್ರು ಸರಿ, ಈ ರಾಜ್ಯ ಶಿಕ್ಷಣ ಸಂಸ್ಥೆಗಳು ಏನಿದೆ ಅವರೊಟ್ಟಿಗೆ ಈ ಶಿಕ್ಷಣ ಇಲಾಖೆಗಳು ಶಾಮೀಲಾಗಿ ವರ್ಷಕ್ಕೆ ಕನಿಷ್ಠ ಪಕ್ಷ 5,000 ರಿಂದ 10,000 ಹೆಚ್ಚಳ ಮಾಡ್ತಾರೆ. ಅದ್ರ ಜೊತೆಗೆ ಬುಕ್ಕು ಅಲ್ಲೇ ಇಸ್ಕೋಬೇಕು, ಪೆನ್ಸಿಲ್ ಅಲ್ಲೇ ಇಸ್ಕೋಬೇಕು, ಬೂಟ್ಗಳು ಅಲ್ಲೇ ಇಸ್ಕೋಬೇಕು, ಟೈ ಯೂನಿಫಾರ್ಮ್ ಸಹ ಅಲ್ಲೇ ಇಸ್ಕೋಬೇಕು. ಇವರು ಎಷ್ಟು ಸರ್ಕಾರದಿಂದ ಏನು ನಿಗದಿಪಡಿಸಿದಾರೆ ಆ ಶುಲ್ಕ ಪಟ್ಟಿನ ಇಲ್ಲಿವರೆಗೂ ನೋಟಿಸ್ ಕೊಡೋದು ಹಾಕಿಲ್ಲ. ನಾವು ಇಷ್ಟೇ ಇಸ್ಕೊಂತಾ ಇದ್ದೀವಿ, ಇಷ್ಟೇ ನೀವು ಕಟ್ಟಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನೀವು 1 ಲಕ್ಷ ಇಸ್ಕೊಳ್ಳಿ, ಪರವಾಗಿಲ್ಲ, ಆನ್ಲೈನ್ ಮುಖಾಂತರ ನೀವು ದುಡ್ಡು ಕಟ್ಸ್ಕೊಳ್ಳಿ ಅನ್ನೋದು ನಮ್ಮ ಡಿಮ್ಯಾಂಡ್. ಆನ್ಲೈನ್ ಮುಖಾಂತರ 1 ಲಕ್ಷ ತಗೊಂಡು ಪ್ಯಾಕೇಜ್ ತಗೊಂಡು ನೀವು ನಮ್ಗೆ ಶಿಪ್ ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಆದ್ಮೇಲೆ ಬಂಧುಗಳೇ, ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳು ಎಡುತ್ತಾ ಇದೆ ಪಾಠ ಮಾಡೋದ್ರಲ್ಲಿ. ಅಂತ ಒಂದು ಸಿಚುವೇಶನ್ ಇಟ್ಕೊಂಡು ಬಡ ಪೋಷಕರು ಎಂಥ ಒಬ್ಬ ರೈತನಿಗೂ ಎಂಥ ಒಬ್ಬ ಗುಡಿಸಲಲ್ಲಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹ ನಮ್ಮ ಮಗುನ ಕಾನ್ವೆಂಟಲ್ಲಿ ಓದಿಸ್ಬೇಕು, ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ ಖಾಸಗಿ ಸಂಸ್ಥೆಗಳ ಕಡೆ ಮುಖ ಮಾಡಿ ನೋಡಿದ್ರೆ ಅಲ್ಲಿ ಕನಿಷ್ಠ ಪಕ್ಷ 1 ವರ್ಷಕ್ಕೆ ಇಲ್ಲ ಅಂದ್ರು ಚಿಕ್ಕ ಮಗುಗೆ 1 ಲಕ್ಷ ರೂಪಾಯಿ ಡೊನೇಷನ್ ತಗೊಳ್ತಾ ಇದ್ದಾರೆ. ಇವತ್ತಿನ ದಿನ ದಲಿತರು, ಹಿಂದುಳಿದ ವರ್ಗದವರು ಇವತ್ತು ಜೀವನ ಮಾಡಲಿಕ್ಕೆ ಅತಿ ಕಷ್ಟ ಇದೆ.